ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲನೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ, ನಾವಿವತ್ತು ಚಾಂದಿನಿ ಸಸ್ಯ ನಾಟಿ ಮಾಡಿರೋಂಥ ತೋಟದಲ್ಲಿ ಇದ್ದೀನಿ. ಇಲ್ಲಿ ಮಲ್ಚಿಂಗ್ ಪೇಪರ್ ಹಾಕ್ಬಿಟ್ಟು ಈ ರೈತ ಏನು ಮಾಡಿದ್ದಾನೆ ಅಂದರೆ ಚಾಂದಿನಿ ಸಸಿಯನ್ನು ನಾಟಿ ಮಾಡಿದ್ದಾನೆ. ಚಾಂದಿನಿ ಹೂವು ಬರೋದು 4.5 ತಿಂಗಳಿಗೆ ಬರುತ್ತೆ ಸ್ನೇಹಿತರೆ. ಏನಂದರೆ ಇವತ್ತು ಚಾಂದಿನಿ ಸಸ್ಯ ಬೆಲೆ ಎಷ್ಟಪ್ಪ ಇದೆ ಅಂದರೆ ₹1 ಇದೆ. ಗುಡ್ ಕ್ವಾಲಿಟಿ ಸಸಿ ₹1 ಇದೆ. ನರ್ಸರಿ ವಿಡಿಯೋ ಮಾಡಿದ್ದೀನಿ. ಯಾವುದೇ ರೈತಿಗೆ ಬೇಕಾದಲ್ಲಿ ಆ ನರ್ಸರಿ ವಿಡಿಯೋಗಳನ್ನು ನೋಡಿ ಕಾಂಟ್ಯಾಕ್ಟ್ ಮಾಡಿ ಸಸಿಯನ್ನು ಕೊಂಡ್ಕೋಬೋದು. ನಂತರ ಏನಂದರೆ, ನೀವು ಈ ಟೈಮಲ್ಲಿ ಹಾಕೋದಾದರೆ 1 ಪಾಯಿಂಟ್ಗೆ 1 ಸಸಿಯನ್ನು ಹಾಕಿ, 1 ಪಾಯಿಂಟಿಗೆ 2 ಸಸಿಯನ್ನು ಹಾಕಿ, ಆ ರೀತಿ ಹಾಕಿ 2-1 ಸಸಿಯನ್ನು ನಾಟಿ ಮಾಡಬೇಕಾಗುತ್ತೆ. ಇದಕ್ಕಿಂತ ಮುಂಚೆ ಹಾಕಿದರೆ 2 ಸಸಿ ಹಾಕಿರ್ತಾರೆ. ಸ್ವಲ್ಪ ಬೇಸಿಗೆಗೆ ಬೀಳೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಎದ್ದು ಬರೋದಕ್ಕೆ 2 ಸಸಿ ಹಾಕಿರ್ತಾರೆ. ನೀವು ಈಗ ಹಾಕಿದರೆ ಸಂಪೂರ್ಣವಾಗಿ ನಿಮ್ಮದು 60-70% ಮಳೆಗಾಲಕ್ಕೆ ಬೀಳ್ತೀರ. ಹಾಗಾಗಿ ನೀವು 2-1 ಮಾಡಿದರೆ ಇದು ತುಂಬ ಚೆನ್ನಾಗಿ ಹರಡ್ಕೊಳುತ್ತೆ. ಯಾವಾಗ ಹರಡ್ಕೊಳುತ್ತೆ ಅಂದರೆ, ನಾವು ಯಾವ ರೀತಿ ಆರೈಕೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಖಂಡಿತವಾಗಿ ಈ ರೀತಿ ಮಲ್ಚಿಂಗ್ ಪೇಪರ್ ಹಾಕಿದರೆ ನಿಮಗೆ ಕಳೆಯ ಖರ್ಚು ಕಮ್ಮಿ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ರೈತರು ಕೂಲಿ ಸಿಗ್ತಾಯಿಲ್ಲ, ಕೂಲಿ ಆಳುಗಳು ಸಿಗ್ತಾಯಿಲ್ಲ, ಲೇಬರ್ಸ್ಗಳು ಸಿಗ್ತಾಯಿಲ್ಲ. ಹಾಗಾಗಿ ಈ ಮಲ್ಚಿಂಗ್ ಪೇಪರ್ ಮೊರೆ ಹೋಗಿದ್ದಾರೆ. ಇದು ಉತ್ತಮವಾದ ಮಾರ್ಗ ಕೂಡ ಹೌದು. ಎಷ್ಟೋ ಶ್ರಮವನ್ನು ಉಳಿಸುತ್ತೆ, ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಬಟ್ ಅದೇ ಕೂಲಿ ಕೊಡ್ತಕ್ಕಂಥದ್ದು ಇಲ್ಲಿಗೆ ಹಾಕಿರ್ತಾರೆ ಅಷ್ಟೇ. ಸೈಡಲ್ಲಿ ಅಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ಹೂವನ್ನ 1 ಸರಿ 2 ಸರಿ ಕಳೆನಾಶಕ ಹೊಡ್ಕೊಂಡ್ರೆ ಖಂಡಿತವಾಗಿ ನಿಮ್ಮ ಹೊಲದಲ್ಲಿ ಯಾವುದೇ ರೀತಿಯ ಕಳೆ ಆಗೋದಿಲ್ಲ. ನಂತರ ನೀವೇನು ಮಾಡಬೇಕು ಅಂದರೆ, ಅಚ್ಚುಕಟ್ಟಾಗಿ ಇಟ್ಕೊಂಡಾದ್ಮೇಲೆ ಖಂಡಿತವಾಗಿಯೂ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡಲೇಬೇಕಾಗುತ್ತೆ. ಯಾಕೆ ಅಂದರೆ ನೀರಿನ ಪೂರೈಕೆ ತುಂಬ ಅಗತ್ಯ. ಬಿಸಿಲು ತುಂಬ ಇದೆ, ನೀವು ನೀರು ಎಷ್ಟು ಬಿಟ್ಟರೂ ಕಮ್ಮಿನೇ. ಹಾಗಾಗಿ ನೀರನ್ನು ಅಚ್ಚುಕಟ್ಟಾಗಿ ನೆನೆದುಕೊಂಡು ಸಸಿ ಯಾವಾಗಲೂ ಹಸಿರಿನಿಂದ ಕೂಡಿರೋ ಥರ ನೋಡ್ಕೋಬೇಕಾಗುತ್ತೆ. ನಂತರ ನೀವು 15 ದಿನಕ್ಕೊಮ್ಮೆ ವಾಟರ್ ಸಾಲ್ಯುಬಲನ್ನು ಕೊಡಬೇಕಾಗುತ್ತೆ, ಇಲ್ಲ ರಾಸಾಯನಿಕ ಗೊಬ್ಬರವನ್ನು ಕೊಡಬೇಕಾಗುತ್ತೆ. ಆಗ ಮಾತ್ರ ಸಸಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಬರುತ್ತೆ. ಪ್ರತಿಯೊಬ್ಬ ರೈತನೂ ಕೂಡ ವಾಟರ್ ಸಾಲ್ಯುಬಲ್ ಇಲ್ಲ ರಾಸಾಯನಿಕ ಗೊಬ್ಬರವನ್ನು ಕೊಡ್ತಾ ಹೋಗೋದು ತುಂಬ ಉತ್ತಮ, 15 ದಿನಕ್ಕೊಮ್ಮೆ. ಅದಾದಮೇಲೆ ನೆಕ್ಸ್ಟು ನೀವು ಯಾವುದೇ ಕಾರಣಕ್ಕೂ ಔಷಧಿಯನ್ನು ತಿಂಗಳಿಗೊಮ್ಮೆ ಆದರೂ ಹೊಡಿಲೇಬೇಕಾಗುತ್ತೆ. ತಿಂಗಳಿಗೊಮ್ಮೆ ಔಷಧಿ ಹೊಡೆದಾಗ ಏನಾಗುತ್ತೆ, ಸಸಿಗೆ ಇರ್ತಕ್ಕಂಥ ರೋಗ, ಹುಳ ಮತ್ತೊಂದು ಎಲ್ಲ ಅವು ನಾಶ ಆದಾಗ ಸಸಿ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಇದು 3-3.25 ತಿಂಗಳಿಗೆ ಮೊಗ್ಗಾಗ್ತಾ ಬರುತ್ತೆ. 4 ತಿಂಗಳಿಗೆ ಹೂವು ಸ್ಟಾರ್ಟ್ ಆಗ್ತಾ ಬರುತ್ತೆ. 4.5 ತಿಂಗಳಿಗೆ ಒಳ್ಳೆಯ ರೀತಿಯ ಹೂವು ಬರುತ್ತೆ. ನೀವು ಒಳ್ಳೆಯ ರೀತಿಯ ಹೂವು ಬಂದಾಗ ಮಾತ್ರ ನೀವು ಒಳ್ಳೆಯ ರೀತಿಯ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ. ತುಂಬ ಇದು ಆಷಾಢ, ಶ್ರಾವಣ ಒಳ್ಳೆಯ ಹಬ್ಬದ ಹರಿದಿನಗಳಲ್ಲಿ ಬರೋದರಿಂದ ರೈತ ತುಂಬ ಲಾಭ ಮಾಡ್ಬೋದು. ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ಚಾಂದಿನಿ ಸಸ್ಯ ಬಗ್ಗೆ ಕೊಟ್ಟಿದ್ದಾನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ 10 ಹಲವು ಮಾಹಿತಿಗಳನ್ನು ಕೊಡ್ತೇನೆ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಧನ್ಯವಾದಗಳು.